ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎಸ್ಸಿ/ಎಸ್ಟಿ ಸಮುದಾಯದವರಿಗಾಗಿ ಜಾರಿಗೆ ತರುತ್ತಿರುವ ಮೀಸಲಾತಿ ದೋಷಪೂರಿತವಾಗಿದ್ದು, ಈ ಸಮುದಾಯದ ಇನ್ನುಳಿದ 40 ಉಪಜಾತಿಯವರಿಗೆ ಅನ್ಯಾಯವಾಗ್ತಾ ಇದೆ ಅಂತ ಸಂಸದ ಗೋವಿಂದ ಕಾರಜೋಳ ಅವರು ಹೇಳಿದ್ದಾರೆ. ಹೋರಾಟ ಮುಂದುವರೆದ ಅವ್ರೇನು ಸಿದ್ದರಾಮಯ್ಯನವರು ಇದ್ದಿದ್ರು ಅಲ್ಲೇನೆ ನಿನ್ನೆ ತಳ್ಳಾಡಿದ್ರು ನೋಡಿದ್ರಲ್ಲ, ಹೆಚ್ಚಿಗೆ ಏನು ಹೇಳೋದಲ್ಲ. ಅಲೆಮಾರಿಗಳು ಮತ್ತು ಪೌರ ಕಾರ್ಮಿಕರು ಇವ್ರನ್ನ ತಳ್ಳುವಂತ ಕೆಲಸ ಮಾಡಿದ್ರು. ಅಲ್ಲೇನೋ ಸ್ವೀಟ್ ತಗೊಂಡು ಪಾಪ ಆಂಜನೇಯವರು ಹೋಗಿದ್ದಾರೆ. ಆಂಜನೇಯವ್ರು ತಿಪ್ಪರ್ಲಾಗ ಹಾಕಿದ್ರು ಕಾಂಗ್ರೆಸ್ನವ್ರು ಅವ್ರನ್ನ ಏನು ಮಾಡೋದಿಲ್ಲ. ಅವ್ರೇನೋ ತಿಳ್ಕೊಂಡಾರ MLC ಮಾಡಿ ಬಂತ್ರಿ ಅದು ಮಾಡ್ತಾರ. ತಿಪ್ಪರ್ಲಾಗ ಹಾಕ್ಲವ ಏನು ಮಾಡೋದಿಲ್ಲ. ಸಮಾಜಕ್ಕೆ ಅನ್ಯಾಯ ಮಾಡೋದು ಬಿಡಿ. ಮೀಸಲಾತಿ ಕೇವಲ ಮಾದಿಗರಿಗಾಗಿ ಅಥವಾ ಚೆಲುವಾದೇವ್ರಿಗಾಗಿ ಅಲ್ಲ. ನಮ್ಮ ಉಪಜಾತಿಗಳೇನಿದ್ದಾವ ಹೆಚ್ಚು ಕಡಿಮೆ 40 ಉಪಜಾತಿಗಳಿದ್ದಾವೆ ಎರಡೂ ಸಮುದಾಯದಲ್ಲಿ, ಎಡಗೈನವ್ರಲ್ಲಿ ಬಲಗೈನವ್ರು. ಆ ಉಪಜಾತಿಯವರು ಏನು ಸಂಕಷ್ಟಕ್ಕಿದ್ದಾರ, 75 ವರ್ಷದ ಮೀಸಲಾತಿ ಸೌಲಭ್ಯ ಪಡೆದಿಲ್ಲ, ಅವ್ರಿಗೆ ಸಿಗಬೇಕು ಅನ್ನೋದು ನಮ್ಮ ಆಸೆ. 101 ಜಾತಿಗೂ ಮೀಸಲಾತಿ ಸೌಲಭ್ಯ ಸಿಗ್ಬೇಕು.